ಇಂಟ್ರೆಸ್ಟಿಂಗ್ ಏನಾಗುತ್ತೆ ನೋಡೋಣ. ಇಲ್ಲಿ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅವ್ರದ್ದೊಂದು ಮಾತಿದೆ. ಮುಡಾ ಹಗರಣದಲ್ಲಿ ಜಿಟಿ ದೇವೇಗೌಡರು ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಏನು? ಪಾರ್ವತಿ ಯಾರು ಅಂತ ಗೊತ್ತೇ ಇರಲಿಲ್ವಂತೆ, ಸಿದ್ದರಾಮಯ್ಯ ಪತ್ನಿ ಯಾರು ಅಂತ ಗೊತ್ತಿರಲಿಲ್ವಂತೆ ಜಿಟಿ ದೇವೇಗೌಡರು. ಇನ್ನು ಲೋಕಾಯುಕ್ತರ ಮುಂದೆ ಜಿಟಿ ದೇವೇಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಪಾರ್ವತಿ ಯಾರೆಂಬುದೇ ನನಗೆ ಗೊತ್ತಿರಲಿಲ್ಲ, ಪಾರ್ವತಿ ಸಿದ್ದು ಪತ್ನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅವರು ಅದರಲ್ಲಿದ್ರಲ್ವಾ ಆ ಸಂದರ್ಭದಲ್ಲಿ. ಪಾರ್ವತಿ ಪ್ರಕರಣದಲ್ಲೂ ಸಾಮಾನ್ಯ ನಿಯಮ ಕ್ರಮ, ಯಾಕಂದ್ರೆ ನೀವು ನಿಯಮ ಮೀರಿದ್ದೀರಾ ಅಂತ ಅವ್ರ ಹತ್ರ ಕೇಳಿದಾಗ. ಪಾರ್ವತಿಗಿಂತ ಮೊದಲೇ 50-50 ಸೈಟ್ ಹಂಚಿಕೆ ಆಗಿತ್ತು ಮೂಡಾದಲ್ಲಿ. ಕೇಳಿದ ಬಡಾವಣೆಯಲ್ಲಿ ಸೈಟ್ ಕೊಡಲು ನಿರ್ಧರಿಸಿರಲಿಲ್ಲ. ಮೂಡಾ ಸಭೆಯಲ್ಲಿ ಯತೀಂದ್ರ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಈ ಸಂದರ್ಭದಲ್ಲಿ 50-50 ಸೈಟ್ ವಿಚಾರ ಬಂದಾಗ ಬಿಜೆಪಿ ಅಧಿಕಾರದಲ್ಲಿತ್ತು. 50-50 ಸೈಟ್ ಬಗ್ಗೆ ಯತೀಂದ್ರ ಒತ್ತಡ ಹಾಕಿಲ್ಲ. ಹೀಗೆ ಸಿದ್ದರಾಮಯ್ಯ ಪಾರ್ವತಿ ಪರ ವಕಾಲತ್ತು ಮಾಡಿದ್ದಾರೆ ಜಿಟಿ ದೇವೇಗೌಡರು. ಲೋಕಾಯುಕ್ತರ ಎಡವಟ್ಟಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಅಂದಿನ ಸಭೆಗೆ ಬಂದಿದ್ದ ಎಲ್ಲರ ವಿಚಾರಣೆ ನಡೆದಿದೆ, ಆದರೆ ಯತೀಂದ್ರ ವಿಚಾರಣೆ ಇನ್ನೂ ಮಾಡಿಲ್ಲ ಲೋಕಾಯುಕ್ತರು. ಯಾಕೆ? ಮುಡಾ ಸಭೆಯಲ್ಲಿ ಯತೀಂದ್ರ ಒತ್ತಡ ಹಾಕಿದ್ರು ಅಂತೇಳಿ ಸುದ್ದಿಯಾಗಿತ್ತು. 50-50 ಸೈಟ್ ಹಂಚುವಾಗ ಯತೀಂದ್ರ ಪ್ರಭಾವ ಬೀರಿರಬಹುದು, ಆದರೂ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಭಾರಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಅಷ್ಟಕ್ಕೆ ನಿಲ್ತಾ ಇಲ್ಲ ಒಂದೊಂದೇ. ಈ ನಡುವೆ ಎಲ್ಲ ಕ್ಲಿಯರ್ ಆದ್ರೆ 14 ಸೈಟ್ ವಾಪಸ್ ಕೇಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಇಂಟ್ರೆಸ್ಟಿಂಗ್ ಏನಾಗುತ್ತೆ ನೋಡೋಣ. ಇಲ್ಲಿ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅವ್ರದ್ದೊಂದು ಮಾತಿದೆ. ಮುಡಾ ಹಗರಣದಲ್ಲಿ ಜಿಟಿ ದೇವೇಗೌಡರು ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಏನು? ಪಾರ್ವತಿ ಯಾರು ಅಂತ ಗೊತ್ತೇ ಇರಲಿಲ್ವಂತೆ, ಸಿದ್ದರಾಮಯ್ಯ ಪತ್ನಿ ಯಾರು ಅಂತ ಗೊತ್ತಿರಲಿಲ್ವಂತೆ ಜಿಟಿ ದೇವೇಗೌಡರು. ಇನ್ನು ಲೋಕಾಯುಕ್ತರ ಮುಂದೆ ಜಿಟಿ ದೇವೇಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಪಾರ್ವತಿ ಯಾರೆಂಬುದೇ ನನಗೆ ಗೊತ್ತಿರಲಿಲ್ಲ, ಪಾರ್ವತಿ ಸಿದ್ದು ಪತ್ನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅವರು ಅದರಲ್ಲಿದ್ರಲ್ವಾ ಆ ಸಂದರ್ಭದಲ್ಲಿ. ಪಾರ್ವತಿ ಪ್ರಕರಣದಲ್ಲೂ ಸಾಮಾನ್ಯ ನಿಯಮ ಕ್ರಮ, ಯಾಕಂದ್ರೆ ನೀವು ನಿಯಮ ಮೀರಿದ್ದೀರಾ ಅಂತ ಅವ್ರ ಹತ್ರ ಕೇಳಿದಾಗ. ಪಾರ್ವತಿಗಿಂತ ಮೊದಲೇ 50-50 ಸೈಟ್ ಹಂಚಿಕೆ ಆಗಿತ್ತು ಮೂಡಾದಲ್ಲಿ. ಕೇಳಿದ ಬಡಾವಣೆಯಲ್ಲಿ ಸೈಟ್ ಕೊಡಲು ನಿರ್ಧರಿಸಿರಲಿಲ್ಲ. ಮೂಡಾ ಸಭೆಯಲ್ಲಿ ಯತೀಂದ್ರ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಈ ಸಂದರ್ಭದಲ್ಲಿ 50-50 ಸೈಟ್ ವಿಚಾರ ಬಂದಾಗ ಬಿಜೆಪಿ ಅಧಿಕಾರದಲ್ಲಿತ್ತು. 50-50 ಸೈಟ್ ಬಗ್ಗೆ ಯತೀಂದ್ರ ಒತ್ತಡ ಹಾಕಿಲ್ಲ. ಹೀಗೆ ಸಿದ್ದರಾಮಯ್ಯ ಪಾರ್ವತಿ ಪರ ವಕಾಲತ್ತು ಮಾಡಿದ್ದಾರೆ ಜಿಟಿ ದೇವೇಗೌಡರು. ಲೋಕಾಯುಕ್ತರ ಎಡವಟ್ಟಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಅಂದಿನ ಸಭೆಗೆ ಬಂದಿದ್ದ ಎಲ್ಲರ ವಿಚಾರಣೆ ನಡೆದಿದೆ, ಆದರೆ ಯತೀಂದ್ರ ವಿಚಾರಣೆ ಇನ್ನೂ ಮಾಡಿಲ್ಲ ಲೋಕಾಯುಕ್ತರು. ಯಾಕೆ? ಮುಡಾ ಸಭೆಯಲ್ಲಿ ಯತೀಂದ್ರ ಒತ್ತಡ ಹಾಕಿದ್ರು ಅಂತೇಳಿ ಸುದ್ದಿಯಾಗಿತ್ತು. 50-50 ಸೈಟ್ ಹಂಚುವಾಗ ಯತೀಂದ್ರ ಪ್ರಭಾವ ಬೀರಿರಬಹುದು, ಆದರೂ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಭಾರಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಅಷ್ಟಕ್ಕೆ ನಿಲ್ತಾ ಇಲ್ಲ ಒಂದೊಂದೇ. ಈ ನಡುವೆ ಎಲ್ಲ ಕ್ಲಿಯರ್ ಆದ್ರೆ 14 ಸೈಟ್ ವಾಪಸ್ ಕೇಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಇಂಟ್ರೆಸ್ಟಿಂಗ್ ಏನಾಗುತ್ತೆ ನೋಡೋಣ. ಇಲ್ಲಿ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅವ್ರದ್ದೊಂದು ಮಾತಿದೆ. ಮುಡಾ ಹಗರಣದಲ್ಲಿ ಜಿಟಿ ದೇವೇಗೌಡರು ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಏನು? ಪಾರ್ವತಿ ಯಾರು ಅಂತ ಗೊತ್ತೇ ಇರಲಿಲ್ವಂತೆ, ಸಿದ್ದರಾಮಯ್ಯ ಪತ್ನಿ ಯಾರು ಅಂತ ಗೊತ್ತಿರಲಿಲ್ವಂತೆ ಜಿಟಿ ದೇವೇಗೌಡರು. ಇನ್ನು ಲೋಕಾಯುಕ್ತರ ಮುಂದೆ ಜಿಟಿ ದೇವೇಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಪಾರ್ವತಿ ಯಾರೆಂಬುದೇ ನನಗೆ ಗೊತ್ತಿರಲಿಲ್ಲ, ಪಾರ್ವತಿ ಸಿದ್ದು ಪತ್ನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅವರು ಅದರಲ್ಲಿದ್ರಲ್ವಾ ಆ ಸಂದರ್ಭದಲ್ಲಿ. ಪಾರ್ವತಿ ಪ್ರಕರಣದಲ್ಲೂ ಸಾಮಾನ್ಯ ನಿಯಮ ಕ್ರಮ, ಯಾಕಂದ್ರೆ ನೀವು ನಿಯಮ ಮೀರಿದ್ದೀರಾ ಅಂತ ಅವ್ರ ಹತ್ರ ಕೇಳಿದಾಗ. ಪಾರ್ವತಿಗಿಂತ ಮೊದಲೇ 50-50 ಸೈಟ್ ಹಂಚಿಕೆ ಆಗಿತ್ತು ಮೂಡಾದಲ್ಲಿ. ಕೇಳಿದ ಬಡಾವಣೆಯಲ್ಲಿ ಸೈಟ್ ಕೊಡಲು ನಿರ್ಧರಿಸಿರಲಿಲ್ಲ. ಮೂಡಾ ಸಭೆಯಲ್ಲಿ ಯತೀಂದ್ರ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಈ ಸಂದರ್ಭದಲ್ಲಿ 50-50 ಸೈಟ್ ವಿಚಾರ ಬಂದಾಗ ಬಿಜೆಪಿ ಅಧಿಕಾರದಲ್ಲಿತ್ತು. 50-50 ಸೈಟ್ ಬಗ್ಗೆ ಯತೀಂದ್ರ ಒತ್ತಡ ಹಾಕಿಲ್ಲ. ಹೀಗೆ ಸಿದ್ದರಾಮಯ್ಯ ಪಾರ್ವತಿ ಪರ ವಕಾಲತ್ತು ಮಾಡಿದ್ದಾರೆ ಜಿಟಿ ದೇವೇಗೌಡರು. ಲೋಕಾಯುಕ್ತರ ಎಡವಟ್ಟಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಅಂದಿನ ಸಭೆಗೆ ಬಂದಿದ್ದ ಎಲ್ಲರ ವಿಚಾರಣೆ ನಡೆದಿದೆ, ಆದರೆ ಯತೀಂದ್ರ ವಿಚಾರಣೆ ಇನ್ನೂ ಮಾಡಿಲ್ಲ ಲೋಕಾಯುಕ್ತರು. ಯಾಕೆ? ಮುಡಾ ಸಭೆಯಲ್ಲಿ ಯತೀಂದ್ರ ಒತ್ತಡ ಹಾಕಿದ್ರು ಅಂತೇಳಿ ಸುದ್ದಿಯಾಗಿತ್ತು. 50-50 ಸೈಟ್ ಹಂಚುವಾಗ ಯತೀಂದ್ರ ಪ್ರಭಾವ ಬೀರಿರಬಹುದು, ಆದರೂ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಭಾರಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಅಷ್ಟಕ್ಕೆ ನಿಲ್ತಾ ಇಲ್ಲ ಒಂದೊಂದೇ. ಈ ನಡುವೆ ಎಲ್ಲ ಕ್ಲಿಯರ್ ಆದ್ರೆ 14 ಸೈಟ್ ವಾಪಸ್ ಕೇಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಇಂಟ್ರೆಸ್ಟಿಂಗ್ ಏನಾಗುತ್ತೆ ನೋಡೋಣ. ಇಲ್ಲಿ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅವ್ರದ್ದೊಂದು ಮಾತಿದೆ. ಮುಡಾ ಹಗರಣದಲ್ಲಿ ಜಿಟಿ ದೇವೇಗೌಡರು ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಏನು? ಪಾರ್ವತಿ ಯಾರು ಅಂತ ಗೊತ್ತೇ ಇರಲಿಲ್ವಂತೆ, ಸಿದ್ದರಾಮಯ್ಯ ಪತ್ನಿ ಯಾರು ಅಂತ ಗೊತ್ತಿರಲಿಲ್ವಂತೆ ಜಿಟಿ ದೇವೇಗೌಡರು. ಇನ್ನು ಲೋಕಾಯುಕ್ತರ ಮುಂದೆ ಜಿಟಿ ದೇವೇಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಪಾರ್ವತಿ ಯಾರೆಂಬುದೇ ನನಗೆ ಗೊತ್ತಿರಲಿಲ್ಲ, ಪಾರ್ವತಿ ಸಿದ್ದು ಪತ್ನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅವರು ಅದರಲ್ಲಿದ್ರಲ್ವಾ ಆ ಸಂದರ್ಭದಲ್ಲಿ. ಪಾರ್ವತಿ ಪ್ರಕರಣದಲ್ಲೂ ಸಾಮಾನ್ಯ ನಿಯಮ ಕ್ರಮ, ಯಾಕಂದ್ರೆ ನೀವು ನಿಯಮ ಮೀರಿದ್ದೀರಾ ಅಂತ ಅವ್ರ ಹತ್ರ ಕೇಳಿದಾಗ. ಪಾರ್ವತಿಗಿಂತ ಮೊದಲೇ 50-50 ಸೈಟ್ ಹಂಚಿಕೆ ಆಗಿತ್ತು ಮೂಡಾದಲ್ಲಿ.
ಕೇಳಿದ ಬಡಾವಣೆಯಲ್ಲಿ ಸೈಟ್ ಕೊಡಲು ನಿರ್ಧರಿಸಿರಲಿಲ್ಲ. ಮೂಡಾ ಸಭೆಯಲ್ಲಿ ಯತೀಂದ್ರ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಈ ಸಂದರ್ಭದಲ್ಲಿ 50-50 ಸೈಟ್ ವಿಚಾರ ಬಂದಾಗ ಬಿಜೆಪಿ ಅಧಿಕಾರದಲ್ಲಿತ್ತು. 50-50 ಸೈಟ್ ಬಗ್ಗೆ ಯತೀಂದ್ರ ಒತ್ತಡ ಹಾಕಿಲ್ಲ. ಹೀಗೆ ಸಿದ್ದರಾಮಯ್ಯ ಪಾರ್ವತಿ ಪರ ವಕಾಲತ್ತು ಮಾಡಿದ್ದಾರೆ ಜಿಟಿ ದೇವೇಗೌಡರು. ಲೋಕಾಯುಕ್ತರ ಎಡವಟ್ಟಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಅಂದಿನ ಸಭೆಗೆ ಬಂದಿದ್ದ ಎಲ್ಲರ ವಿಚಾರಣೆ ನಡೆದಿದೆ. ಆದರೆ ಯತೀಂದ್ರ ವಿಚಾರಣೆ ಇನ್ನೂ ಮಾಡಿಲ್ಲ ಲೋಕಾಯುಕ್ತರು. ಯಾಕೆ? ಮುಡಾ ಸಭೆಯಲ್ಲಿ ಯತೀಂದ್ರ ಒತ್ತಡ ಹಾಕಿದ್ರು ಅಂತೇಳಿ ಸುದ್ದಿಯಾಗಿತ್ತು. 50-50 ಸೈಟ್ ಹಂಚುವಾಗ ಯತೀಂದ್ರ ಪ್ರಭಾವ ಬೀರಿರಬಹುದು. ಆದರೂ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಭಾರಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಅಷ್ಟಕ್ಕೆ ನಿಲ್ತಾ ಇಲ್ಲ ಒಂದೊಂದೇ. ಈ ನಡುವೆ ಎಲ್ಲ ಕ್ಲಿಯರ್ ಆದ್ರೆ 14 ಸೈಟ್ ವಾಪಸ್ ಕೇಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೇನಾಗುತ್ತೆ. ಇಂಟ್ರೆಸ್ಟಿಂಗ್ ಏನಾಗುತ್ತೆ ನೋಡೋಣ. ಇಲ್ಲಿ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅವ್ರದ್ದೊಂದು ಮಾತಿದೆ. ಮುಡಾ ಹಗರಣದಲ್ಲಿ ಜಿಟಿ ದೇವೇಗೌಡರು ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಏನು? ಪಾರ್ವತಿ ಯಾರು ಅಂತ ಗೊತ್ತೇ ಇರಲಿಲ್ವಂತೆ, ಸಿದ್ದರಾಮಯ್ಯ ಪತ್ನಿ ಯಾರು ಅಂತ ಗೊತ್ತಿರಲಿಲ್ವಂತೆ ಜಿಟಿ ದೇವೇಗೌಡರು. ಇನ್ನು ಲೋಕಾಯುಕ್ತರ ಮುಂದೆ ಜಿಟಿ ದೇವೇಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಪಾರ್ವತಿ ಯಾರೆಂಬುದೇ ನನಗೆ ಗೊತ್ತಿರಲಿಲ್ಲ. ಪಾರ್ವತಿ ಸಿದ್ದು ಪತ್ನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅವರು ಅದರಲ್ಲಿದ್ರಲ್ವಾ ಆ ಸಂದರ್ಭದಲ್ಲಿ. ಪಾರ್ವತಿ ಪ್ರಕರಣದಲ್ಲೂ ಸಾಮಾನ್ಯ ನಿಯಮ ಕ್ರಮ, ಯಾಕಂದ್ರೆ ನೀವು ನಿಯಮ ಮೀರಿದ್ದೀರಾ ಅಂತ ಅವ್ರ ಹತ್ರ ಕೇಳಿದಾಗ. ಪಾರ್ವತಿಗಿಂತ ಮೊದಲೇ 50-50 ಸೈಟ್ ಹಂಚಿಕೆ ಆಗಿತ್ತು ಮೂಡಾದಲ್ಲಿ. ಕೇಳಿದ ಬಡಾವಣೆಯಲ್ಲಿ ಸೈಟ್ ಕೊಡಲು ನಿರ್ಧರಿಸಿರಲಿಲ್ಲ. ಮೂಡಾ ಸಭೆಯಲ್ಲಿ ಯತೀಂದ್ರ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಈ ಸಂದರ್ಭದಲ್ಲಿ 50-50 ಸೈಟ್ ವಿಚಾರ ಬಂದಾಗ ಬಿಜೆಪಿ ಅಧಿಕಾರದಲ್ಲಿತ್ತು. 50-50 ಸೈಟ್ ಬಗ್ಗೆ ಯತೀಂದ್ರ ಒತ್ತಡ ಹಾಕಿಲ್ಲ. ಹೀಗೆ ಸಿದ್ದರಾಮಯ್ಯ ಪಾರ್ವತಿ ಪರ ವಕಾಲತ್ತು ಮಾಡಿದ್ದಾರೆ ಜಿಟಿ ದೇವೇಗೌಡರು. ಲೋಕಾಯುಕ್ತರ ಎಡವಟ್ಟಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಅಂದಿನ ಸಭೆಗೆ ಬಂದಿದ್ದ ಎಲ್ಲರ ವಿಚಾರಣೆ ನಡೆದಿದೆ. ಆದರೆ ಯತೀಂದ್ರ ವಿಚಾರಣೆ ಇನ್ನೂ ಮಾಡಿಲ್ಲ ಲೋಕಾಯುಕ್ತರು. ಯಾಕೆ? ಮುಡಾ ಸಭೆಯಲ್ಲಿ ಯತೀಂದ್ರ ಒತ್ತಡ ಹಾಕಿದ್ರು ಅಂತೇಳಿ ಸುದ್ದಿಯಾಗಿತ್ತು. 50-50 ಸೈಟ್ ಹಂಚುವಾಗ ಯತೀಂದ್ರ ಪ್ರಭಾವ ಬೀರಿರಬಹುದು. ಆದರೂ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಭಾರಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಅಷ್ಟಕ್ಕೆ ನಿಲ್ತಾ ಇಲ್ಲ ಒಂದೊಂದೇ. ಈ ನಡುವೆ ಎಲ್ಲ ಕ್ಲಿಯರ್ ಆದ್ರೆ 14 ಸೈಟ್ ವಾಪಸ್ ಕೇಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೇನಾಗುತ್ತೆ. ಇಂಟ್ರೆಸ್ಟಿಂಗ್ ಏನಾಗುತ್ತೆ ನೋಡೋಣ. ಇಲ್ಲಿ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅವ್ರದ್ದೊಂದು ಮಾತಿದೆ. ಮುಡಾ ಹಗರಣದಲ್ಲಿ ಜಿಟಿ ದೇವೇಗೌಡರು ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಏನು? ಪಾರ್ವತಿ ಯಾರು ಅಂತ ಗೊತ್ತೇ ಇರಲಿಲ್ವಂತೆ, ಸಿದ್ದರಾಮಯ್ಯ ಪತ್ನಿ ಯಾರು ಅಂತ ಗೊತ್ತಿರಲಿಲ್ವಂತೆ ಜಿಟಿ ದೇವೇಗೌಡರು. ಇನ್ನು ಲೋಕಾಯುಕ್ತರ ಮುಂದೆ ಜಿಟಿ ದೇವೇಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಪಾರ್ವತಿ ಯಾರೆಂಬುದೇ ನನಗೆ ಗೊತ್ತಿರಲಿಲ್ಲ. ಪಾರ್ವತಿ ಸಿದ್ದು ಪತ್ನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಅವರು ಅದರಲ್ಲಿದ್ರಲ್ವಾ ಆ ಸಂದರ್ಭದಲ್ಲಿ. ಪಾರ್ವತಿ ಪ್ರಕರಣದಲ್ಲೂ ಸಾಮಾನ್ಯ ನಿಯಮ ಕ್ರಮ, ಯಾಕಂದ್ರೆ ನೀವು ನಿಯಮ ಮೀರಿದ್ದೀರಾ ಅಂತ ಅವ್ರ ಹತ್ರ ಕೇಳಿದಾಗ. ಪಾರ್ವತಿಗಿಂತ ಮೊದಲೇ 50-50 ಸೈಟ್ ಹಂಚಿಕೆ ಆಗಿತ್ತು ಮೂಡಾದಲ್ಲಿ. ಕೇಳಿದ ಬಡಾವಣೆಯಲ್ಲಿ ಸೈಟ್ ಕೊಡಲು ನಿರ್ಧರಿಸಿರಲಿಲ್ಲ. ಮೂಡಾ ಸಭೆಯಲ್ಲಿ ಯತೀಂದ್ರ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಈ ಸಂದರ್ಭದಲ್ಲಿ 50-50 ಸೈಟ್ ವಿಚಾರ ಬಂದಾಗ ಬಿಜೆಪಿ ಅಧಿಕಾರದಲ್ಲಿತ್ತು. 50-50 ಸೈಟ್ ಬಗ್ಗೆ ಯತೀಂದ್ರ ಒತ್ತಡ ಹಾಕಿಲ್ಲ. ಹೀಗೆ ಸಿದ್ದರಾಮಯ್ಯ ಪಾರ್ವತಿ ಪರ ವಕಾಲತ್ತು ಮಾಡಿದ್ದಾರೆ ಜಿಟಿ ದೇವೇಗೌಡರು. ಲೋಕಾಯುಕ್ತರ ಎಡವಟ್ಟಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಅಂದಿನ ಸಭೆಗೆ ಬಂದಿದ್ದ ಎಲ್ಲರ ವಿಚಾರಣೆ ನಡೆದಿದೆ. ಆದರೆ ಯತೀಂದ್ರ ವಿಚಾರಣೆ ಇನ್ನೂ ಮಾಡಿಲ್ಲ ಲೋಕಾಯುಕ್ತರು. ಯಾಕೆ? ಮುಡಾ ಸಭೆಯಲ್ಲಿ ಯತೀಂದ್ರ